ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಬ್ಬ ತ್ಯಾಗಮಹಿ ಮಹಿಳೆ ಇರ್ತಾರೆ ಅನ್ನೋದಕ್ಕೆ ಜೀವಂತ ಉದಾಹರಣೆ ಅಂದ್ರೆ ಅದು ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು. ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದಂತ ದೇವೇಗೌಡ ಅವರು 1996ರಿಂದ 1997ರ ತನಕ ದೇಶದ ಪ್ರಧಾನ ಮಂತ್ರಿ ಆಗ್ತಾರೆ ಅಂದ್ರೆ ಅದರಲ್ಲಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿಯಾದಂತ ಚೆನ್ನಮ್ಮ ಅವರ ತ್ಯಾಗ ಕೂಡ ಅಷ್ಟೇ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಚೆನ್ನಮ್ಮ ಅವರನ್ನ ಮಹಾನಾಯಕಿ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಹಾಸನದ ಕೃಷಿ ಕುಟುಂಬದಲ್ಲಿ 1937ರಲ್ಲಿ ಜನಿಸಿದಂತ ಚೆನ್ನಮ್ಮ ಅವರು ತಮ್ಮ 17ನೆಯ ವರ್ಷಕ್ಕೆ ಮೇ 25, 1994ರಂದು ಎಚ್.ಡಿ. ದೇವೇಗೌಡ ಅವರನ್ನ ಮದುವೆ ಆಗ್ತಾರೆ. ಆಗ ದೇವೇಗೌಡ ಅವರು ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡುವುದರ ಜೊತೆಗೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ರಾಜಕಾರಣದಲ್ಲೂ ಕೂಡ ಸಕ್ರಿಯರಾಗಿದ್ದರು. ಇನ್ನು ಚೆನ್ನಮ್ಮ ಅವರ ಶಕ್ತಿ ಏನು ಎನ್ನುವುದನ್ನ ನೋಡೋದಾದ್ರೆ, ಒಂದನೇದಾಗಿ ಕುಟುಂಬದ ನಿರ್ವಹಣೆಯ ಜೊತೆಗೆ ಪತಿ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಆದಾಗಲೂ ಕೂಡ ತಮ್ಮ ದೊಡ್ಡ ತುಂಬು ಕುಟುಂಬವನ್ನ ಅಚ್ಚುಕಟ್ಟಾಗಿ ನೋಡಿಕೊಂಡವರು ಇದೇ ಮಹಾನಾಯಕಿ ಚೆನ್ನಮ್ಮ ಅವರು. ಎರಡನೆಯದಾಗಿ ಪತಿಯ ಚುನಾವಣೆಯ ನಿರ್ವಹಣೆಗಾಗಿ ಆರಂಭ ಕಾಲದಲ್ಲಿ ಸಾಲವನ್ನ ಕೂಡ ಮಾಡಿ ದೇವೇಗೌಡ ಅವರ ರಾಜಕೀಯ ಬೆಳವಣಿಗೆಗಾಗಿ ಹೆಗಲಿಗೆ ಹೆಗಲಾಗಿ ನಿಂತಂತವರು ಇದೇ ಮಹಾನಾಯಕಿ ಚೆನ್ನಮ್ಮನವರು. ಮೂರನೇದಾಗಿ ತನ್ನ 4 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳನ್ನ ಸಾಕಿ ದೊಡ್ಡವರನ್ನಾಗಿ ಮಾಡೋ ಜೊತೆಗೆ ಉನ್ನತ ಶಿಕ್ಷಣವನ್ನ ಕೊಡಿಸಿ ದೊಡ್ಡ ಮಟ್ಟದಲ್ಲಿ ಮಕ್ಕಳು ಕೂಡ ಹೆಸರು ಮಾಡುವಂತೆ ಮಾಡಿದ್ದು ಇದೇ ಮಹಾನಾಯಕಿ ಚೆನ್ನಮ್ಮ ಅವರು. ಇನ್ನು ಮಹಾನಾಯಕಿ ಚೆನ್ನಮ್ಮ ದೇವೇಗೌಡ ದಂಪತಿಗಳಿಗೆ 6 ಮಕ್ಕಳು. ಹಿರಿಯ ಮಗ ಎಚ್.ಡಿ. ಬಾಲಕೃಷ್ಣ ಅವರು KS ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿದಂತವರು. ಎರಡನೇದಾಗಿ ಮುದ್ದಿನ ಪ್ರೀತಿಯ ಮಗನಾದಂತ ಎಚ್.ಡಿ. ರೇವಣ್ಣ ಈಗ MLA ಆಗಿದ್ದಾರೆ, ಜೊತೆಗೆ ಮಾಜಿ ಸಚಿವರು ಕೂಡ ಆದಂತವರು. ಮೂರನೇದಾಗಿ ಎಚ್.ಡಿ. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಆದಂತವರು, ಜೊತೆಗೆ ಈಗಲೂ ಕೂಡ ಕೇಂದ್ರ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆರನೇದಾಗಿ 2ನೇ ಹೆಣ್ಣು ಮಗಳು, ಅವರ ಹೆಸರು ಶೈಲಜಾ, ಅವರು ಕೂಡ ವೈದ್ಯರನ್ನ ಮದುವೆಯಾಗಿ ರಾಜಕಾರಣದಿಂದ ದೂರವಾಗಿ ಇದ್ದಾರೆ. ಈ 6 ಮಕ್ಕಳನ್ನ ಸಾಕಿ ಜೊತೆಗೆ ಊರು ದೇಶ ರಾಜ್ಯ ಸುತ್ತಾಡಿ ರಾಜಕಾರಣ ಮಾಡ್ತಿದ್ದ ದೇವೇಗೌಡ ಅವರಿಗೆ ಪ್ರೇರಕ ಶಕ್ತಿಯಾಗಿ ನಿಂತಿದ್ದು ಮಹಾನಾಯಕಿ, ಜೊತೆಗೆ ದೈವ ಭಕ್ತೆಯಾಗಿದ್ದಂತ ಇದೇ ಚೆನ್ನಮ್ಮ ಅವರು. ಒಂದು ಕಡೆ ದೇವೇಗೌಡ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವ್ರು, ಮತ್ತೊಂದು ಕಡೆ ಕುಮಾರಸ್ವಾಮಿ ಕೂಡ 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಂತವ್ರು, ಈಗಲೂ ಕೂಡ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವ. ಇಷ್ಟೆಲ್ಲ ಗೌರವ ಮರ್ಯಾದೆ ಇದ್ರೂ ಕೂಡ 2001ರಲ್ಲಿ ಚೆನ್ನಮ್ಮ ಮತ್ತು ಸೊಸೆ ಭವಾನಿ ಅವರ ಮೇಲೆ ಆಸಿಡ್ ದಾಳಿ ಕೂಡ ನಡೆದಿತ್ತು. ಜೊತೆಗೆ ರಾಜಕೀಯವಾಗಿ ದೊಡ್ಡ ಸದ್ದು ಮಾಡಿದ ಪ್ರಕರಣ ಅದು. ಆದ್ರೆ ಆ ದಾಳಿಯ ಹಿಂದೆ ರಾಜಕೀಯ ದುರುದ್ದೇಶ ಇರಲಿಲ್ಲ, ಅದೊಂದು ಜಾಗದ ವಿಷಯಕ್ಕೆ ನಡೆದ ದಾಳಿ ಅನ್ನೋದು ಬಯಲಿಗೆ ಬಂತು. ಇನ್ನು 2022ರಲ್ಲಿ ಆದಾಯ ತೆರಿಗೆ ವಿಷಯದಲ್ಲೂ ಕೂಡ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಹೆಸರು ಕೂಡ ಸದ್ದು ಮಾಡಿತ್ತು. ಆದರೆ ಚೆನ್ನಮ್ಮ ಅವರಿಗೆ ಬಹುವಾಗಿ ಕಾಡಿದ ಆ ಒಂದು ಪ್ರಕರಣವನ್ನ ನೋಡ್ತಾ ಹೋದ್ರೆ ಅದು ಯಾವ್ದಂದ್ರೆ 2024ರಲ್ಲಿ ತಮ್ಮ ಪ್ರೀತಿಯ ಮಗನಾದಂತ ಎಚ್.ಡಿ. ರೇವಣ್ಣನವರನ್ನ ಕೆಲವೊಂದು ಕಾರಣಕ್ಕಾಗಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದಂತ ಪ್ರಕರಣ ಅದು. ಅದಾದ ನಂತರ ರೇವಣ್ಣನವರು ಜಾಮೀನು ಸಿಕ್ಕಿ ಮನೆಗೆ ಬಂದಾಗ ಚೆನ್ನಮ್ಮ ಅವರು ಆಡಿದ ಮಾತು ಅವರ ಭಾವನೆಯನ್ನ ಹೊರಹಾಕುವಂತಿತ್ತು. ಮಗ, ನಿನಗೆ ಕೆಟ್ಟದ್ದು ಮಾಡಿದವರು ಯಾರು ಕೂಡ ಉದ್ಧಾರ ಆಗಲ್ಲ ಎನ್ನುವಂತ ಒಂದು ಮಾತು. ಎರಡನೇದಾಗಿ ಬಾ ಮಗ ಮುದ್ದೆ ಉಣ್ಣು ಎನ್ನುವಂತ ಚಿನ್ನಮ್ಮ ಅವರ 2ನೇ ಮಾತು. 6 ಮಕ್ಕಳಲ್ಲಿ ಚಿನ್ನಮ್ಮ ಅವರಿಗೆ ರೇವಣ್ಣ ಪ್ರೀತಿಯ ಮಗ ಎನ್ನುವುದಕ್ಕೆ ಇದು ಸಾಕ್ಷಿ ಎನ್ನಬಹುದು. ಚೆನ್ನಮ್ಮ ಅವರ ದೈವಭಕ್ತಿ ಮತ್ತು ಕುಟುಂಬಕ್ಕಾಗಿ ಮಾಡಿದ ತ್ಯಾಗ ಚೆನ್ನಮ್ಮ ಅವರನ್ನ ಮಹಾನಾಯಕಿ ಎನ್ನುವಂತೆ ಮಾಡಿದ್ದು ಮಾತ್ರ ಅಕ್ಷರಶಃ ಸತ್ಯ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.